ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ ಅಕ್ಕ ಏನಾಯ್ತೆ ಏನಾಯ್ತೆ? ತುಂಬಾ ಹೊಟ್ಟೆ ನೋವ್ತಿದೆ ಕಣೆ. ಹೊಟ್ಟೆ ಮಾತ್ರ ಅಲ್ಲ, ಸೊಂಟ ಬೆನ್ನು ಎಲ್ಲ ನೋವ್ತಿದೆ. ಯಾಕೆ? ಡೇಟ್ ಏನೇ? ಹೌದು ಕಣೆ, ಜಾತ್ರೆ ಟೈಮಲ್ಲಿ ಆಗ್ಬೇಕಿತ್ತು, ಯಾಕೋ ಆಗ್ಲಿಲ್ಲ. ಇವಾಗ ತುಂಬಾ ತೊಂದರೆ ಕೊಡ್ತಿದೆ. ಅದೇ ಅನ್ಕೊಂಡೆ ಕೇಳೋಣ ಅಂತ, ಆದ್ರೆ ಮರ್ತೋಗ್ಬಿಟ್ಟಿದೆ. ರಮ್ಯಾ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ಇದಕ್ಕೆಲ್ಲ ಯಾಕೆ ಭಯ ಪಡ್ಕೋತೀಯ? ಇವತ್ತಲ್ಲ ನಾಳೆ ಆಗ್ಬಹುದು. ಹಾಗಲ್ಲ, ಜಾತ್ರೆಯಲ್ಲಿ ನನ್ನ ಕಡೆಯಿಂದ ಏನಾದರೂ ಅಪಚಾರ ಆಗಿದ್ಯಾ? ಅದಕ್ಕೆ ಹೀಗೆಲ್ಲ ಆಗ್ತಿದ್ರೆ? ಸುಮ್ಮನಿರಕ್ಕ, ನೀನು ಹಂಗೆಲ್ಲ ಯೋಚನೆ ಮಾಡ್ಬೇಡ. ಇರು, ಆಚೆನೆ ಬಿಡಿಸ್ಕೊಂಬರ್ತೀನಿ. ಸುಮ್ಮನೆ ಇರು, ಅವರೆಲ್ಲ ಮಲಗಿರ್ತಾರೆ, ಎಬ್ಸ್ಬೇಡ ಇವಾಗ. ಸರಿ, ನೀನು ಮಲ್ಕೊ, ನಾನು ಕಾಲು ಹೊತ್ತೀನಿ, ಸ್ವಲ್ಪ ನಿದ್ದೆ ಆದರೂ ಮಾಡ್ತೀನಿ. ಇವಳ ಅಜ್ಜಿ ಈ ಮೂಟೆ ಎಲ್ಲದಕ್ಕೂ ಮಧ್ಯ ಬಂದು ನಾನು ಬಚಾವ್ ಮಾಡ್ತಾರ ಡೌ ಮಾಡ್ತಾಳೆ, ಆಮೇಲೆ ಅವಳೇ ಕ್ರೆಡಿಟ್ ತಗೋತಾಳೆ. ನಂದು ಪಿಂಕಿ ವಿಷಯ ಏರೋಣ ಅಂದರೆ ಅದು ಆಯ್ತಾ ಇಲ್ಲ. ನಂಗೆ ಯಾಕೋ ಮಿಸ್ ಹೊಡಿತೈತೆ. ಈ ಮೂಟೆ ನಂದು ಪಿಂಕಿ ವಿಷಯ ಹೇಳ್ಬಾರ್ದು ಅಂತ ಮಾಟ ಗೀಟ ಮಾಡಿಸ್ತಾವಳ ಅಂತ. ಮಾಟ ಗೀಟ ಮಾಡೋರು ಮಾಟಗಾತಿಯವರು, ಮನೆ ಮಕ್ಕಳಲ್ಲ. ಶಾಂತಮ್ಮ, ನನಗೆ ನಾನೇ ಮಾತಾಡ್ಕೋತಿದ್ನಲ್ಲ, ಅದನ್ನ ಕೇಳಿಸ್ಕೊಂಡು ಹೇಳ್ತಿದ್ಯಾ? ಕೇಳಿಸ್ಕೊಂಡು ಹೇಳೋಕ್ಕೂ ಹೇಳಬೇಕು ಅಂತ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆಯಪ್ಪ. ಇದು ಅರ್ಥ ಆಗಲಿಲ್ಲ, ಹೋಗ್ಲಿ ಬಿಡು. ಗುಡ್ ನೈಟ್. ಒಂದು ನಿಮಿಷ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಪ್ಪ. ನನ್ನ ಜೊತೆನಾ? ಓಕೆ, ಕಮಾನ್, ಟೆಲ್ ಮೀ. ನೋಡಪ್ಪ, ನಾನು ನಿಮ್ಮ ಮನೆ ಅನ್ನ ತಿಂದಿದ್ದೀನಿ. ಈ ಮನೆ ಋಣ ನನ್ನ ಮೇಲೆ ಐತೆ. ಈ ಮನೆ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಬಯಸೋಳು ನಾನು. ನಿಮ್ಮಪ್ಪ ಬೈಯೋದನ್ನ ನೀನು ತಪ್ಪು ಅಂದ್ಕೋಬೇಡ. ಯಾವುದೇ ತಂದೆ ಬೈದರು ಮಕ್ಕಳಿಗೆ ಒಳ್ಳೇದಾಗಲಿ ಅಂತಲೇ ಬೈಯೋದು. ಅದು ಅಲ್ಲದೆ ನೀನು ಬೆತ್ತದಲ್ಲಿ ಹೊಡ್ಸ್ಕೊಂಡಿದ್ದು ಅವ್ರ ಕಣ್ಣಾರೆ ನೋಡಿದ್ರಲ್ಲ, ನಿಮ್ಮ ಅಪ್ಪನಿಗೆ ಎಷ್ಟು ನೋವಾಗಿರಬೇಕು ಅಂತ ಗೊತ್ತಾ ನಿನಗೆ? ಮುಂದೆ ನನ್ನ ಮಗ ಈ ಥರ ಮಾಡಬಾರ್ದು ಅಂತಲೇ ಅವ್ರು ನಿನಗೆ ಇಷ್ಟೊಂದು ಬೈದಿದ್ದು. ದೇವರು ತಪ್ಪು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡ್ತಾರೆ. ಆ ಸಮಯದಲ್ಲಿ ತಪ್ಪು ತಿದ್ಕೊಂಡ್ರೆ ಒಳ್ಳೆಯದು. ಮುಂದೆ ಬುದ್ಧಿ ಬಂದ ಮೇಲೆ ಸಮಯ ಇರೋದಿಲ್ಲ. ಅಂದರೆ ಇವಾಗ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಾ? ಅಯ್ಯಯ್ಯೋ, ನೀನು ತಪ್ಪು ಮಾಡಿದೆ ಅಂತ ನಾನು ಆರೋಪ ಮಾಡ್ತಾ ಇಲ್ಲಪ್ಪ. ಆದರೆ ಒಂದು ವೇಳೆ ನೀನು ತಪ್ಪೇ ಮಾಡಿದರೆ ಅದು ತಿದ್ಕೋಬೋದಲ್ಲ ಅಂತ ಕೇಳ್ಕೊತಾ ಇದ್ದೀನಿ. ನೋಡಪ್ಪ, ಕೆಲವರು ದೇವ್ರ ಮನೆ ದೀಪದಲ್ಲಿ ಬದುಕಬೇಕು ಅಂತ ಇರ್ತಾರೆ, ಇನ್ನು ಕೆಲವರು ಬೀದಿ ದೀಪದಲ್ಲಿ ಬದುಕಬೇಕು ಅಂತ ಹೋಗ್ತಾರೆ. ಆದರೆ ದೇವ್ರ ಮನೆ ದೀಪ ಮನೆಗೆ ಮಾತ್ರ ಮೀಸಲು. ಬೀದಿ ದೀಪ ಶಾಂತಮ್ಮ ಯಾಕೆ ಹಿಂಗೆ ಹೇಳ್ತಾವಳೆ? ಏನಾರ ಡೌಟ್ ಬಂದೈತಾ? ಹಾಗೆ ಇನ್ನೊಂದು ವಿಷಯ, ದೇವ್ರ ದೀಪ ನಂಬ್ಕೊಂಡು ಜೀವನ ನಡೆಸಿದ್ರೆ ಅದು ದಾರಿ ದೀಪ ಆಗುತ್ತೆ. ದಾರಿ ದೀಪಕ್ಕೂ ಬೀದಿ ದೀಪಕ್ಕೂ ವ್ಯತ್ಯಾಸ ಇದೆ ಅಲ್ವಪ್ಪ? ಕೇಳಕ್ಕೆ ಚೆನ್ನಾಗಿತ್ತು. ಇವಾಗ ನಾನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ನೋಡು ಶಾಂತಮ್ಮ, ನಿನಗೆ ಕೆಲಸ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನೋಡ್ಕೊ. ನಮ್ಮ ಸಂಸಾರ ಸುದ್ದಿಗೆ ಬರಕ್ಕೆ ಹೋಗ್ಬೇಡ. ಕೆಲಸದವರಾಗೇ ಇರಬೇಕು. ಅಪ್ಪ, ಅದು ಇವ್ರ ಬಗ್ಗೆ ಗೊತ್ತೇನೋ ನಿನಗೆ? ಇವ್ರು ಯಾರು ಅಂತ ಗೊತ್ತೇನೋ ನಿನಗೆ? ಇವರು ಇವ್ರ ವಯಸ್ಸಿಗೆ, ಇವ್ರ ಅನುಭವಕ್ಕೆ ಕೊನೆ ಭಕ್ತಿ ಕ್ಷಮೆ ಕೇಳು. ಕ್ಷಮೆ ಕೇಳು ಅಂದೆ, ಕೇಳಲೇ? ಸಾರಿ ಶಾಂತಮ್ಮ. ಶಾರದಕ್ಕ, ತಪ್ಪಾಯ್ತು. ಅವನ ಪರವಾಗಿ ನಾನು ಇನ್ನೊಂದು ಸಲ ಕ್ಷಮೆ ಕೇಳ್ತೀನಿ. ಆದರೆ
ಅವನು ಹಾಗೆ ಹೇಳೋದಕ್ಕೆ ನೀನು ಏನು ಕೇಳಿದೆ ಅಂತಲೇ ನನಗೆ ಗೊತ್ತಾಗಲಿಲ್ಲ. ಸತ್ಯ, ಮಾದಪ್ಪಂಗೆ ಪಿಂಕಿ ವಿಷಯ ಗೊತ್ತಾಗ್ಲಿಲ್ಲ. ದೇವ್ರೆ ಕಾಪಾಡ್ದೆಪ್ಪ. ಏನೂ ಇಲ್ಲ ಮಾದಪ್ಪ, 2 ಬುದ್ಧಿ ಮಾತು ಹೇಳಿದೆ ಅಷ್ಟೇ. ಆದರೆ ಮಾದಪ್ಪ, ಇನ್ನೊಂದ್ಸರಿ ನಿನ್ನ ಮಗನ ಮೇಲೆ ಕೈ ಮಾಡಬೇಡ. ಅಲ್ಲ ಶಾರದಕ್ಕ, ಈ ನನ್ನ ಮಗನ ತಿದ್ದಕ್ಕೆ ಹೋದರೆ ನನ್ನ ಸೊಸೆನೂ ಬಿಡ್ತಾ ಇಲ್ಲ, ಈಗ ನೀನು ಬಿಡ್ತಾ ಇಲ್ಲ. ಹಿಂಗಾದ್ರೆ ಅವ್ನು ನನ್ನ ಸರಿ ದಾರಿಗೆ ತರೋದು ಹೇಗೆ ಅಂತ ಯೋಚನೆ ಮಾಡಬೇಡ ಮಾದಪ್ಪ. ನಿನ್ನ ಮಗನಿಗೆ ನನ್ನ ಮಗಳೇ ಸರಿಯಾದ ಶಿಲ್ಪಿ. ಅವಳೇ ಅವನನ್ನು ಸರಿಯಾದ ದಾರಿಗೆ ತರ್ತಾಳೆ. ಯೋಚನೆ ಮಾಡಬೇಡ. ಮಾದಪ್ಪ ಅಂಕಲ್ ಮನೆಗೆ ಹೋಗೋಕ್ಕೂ ಮುಂಚೆ ಅಂಕಲ್ಗೊಂದು ಕಾಲ್ ಮಾಡಿಬಿಡ್ಬೇಕು. ಪಾರು ಫೋನ್ ಮಾಡ್ತಾ ಇದ್ದಾಳೆ. ಹೇಳವ್ವ ಪಾರು. ಗುಡ್ ಮಾರ್ನಿಂಗ್ ಅಂಕಲ್. ನಿಮ್ಮನೆಗೆ ಹೊರಡೋಣ ಅಂತ ರೆಡಿ ಆಗ್ತಿದ್ದೆ, ಅದಕ್ಕೆ ಕಾಲ್ ಮಾಡಿದೆ. ಏನು ಹೇಳ್ತಾ ಇದೀಯ ತಾಯಿ? ನಿಮ್ಮನೆ ದೇವರು ನಮ್ಮನೇಲೇ ಇದೆ. ನೀನು ಯಾವಾಗ ಬೇಕಾದರೂ ಬರ್ಬೋದು. ಬಾರವ್ವ. ಅಂಕಲ್, ನನಗೆ ಒಂದು ವಿಷಯ ಏನನ್ಸ್ತಿರೋದು ಅಂದರೆ, ಅವತ್ತು ದೇವಿ ಹೇಳಿದ್ದು ಅತ್ತೆ ಗಂಟಿರೋ ಕಳಂಕನ ತೆಗಿಬೇಕಾದವಳು ನಾನೇ. ಜೊತೆಗೆ ಕರುನ ಹಸು ಹತ್ರ ಬಿಡಬೇಕು ಅಂದರೆ ಅದರ ಅರ್ಥನೇ ಅಮ್ಮ ಮಕ್ಕಳನ್ನ ಒಂದು ಮಾಡಬೇಕು ಅಂತ ಅಲ್ವಾ? ಹೌದು ಕಣವ್ವ. ಅದಕ್ಕೆ ಅಂಕಲ್, ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ನಮ್ಮ ರಮ್ಯಾ, ರತ್ನ, ರಾಣಿನ ಮೊದಲು ಅತ್ತೆಗೆ ಪರಿಚಯ ಮಾಡಿಸ್ಬಿಡ್ಬೇಕು. ರಶ್ಮಿ ಹೇಗಿದ್ರು ಅತ್ತೆಗೆ ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿದ್ದಾಳೆ. ಇವ್ರನ್ನೆಲ್ಲರೂ ಪರಿಚಯ ಮಾಡಿಸಿದ್ರೆ ನಮ್ಮ ಅತ್ತೆಗಿರೋ ಒಳ್ಳೆ ಗುಣಕ್ಕೆ ಒಂದೇ ದಿನಕ್ಕೆ ಸೋತು ಹೋಗ್ಬಿಡ್ತಾರೆ. ಅಮ್ಮ ಮಕ್ಕಳನ್ನ ಒಂದು ಮಾಡಿ ಸ್ನೇಹ ಅನ್ನೋ ಬೀಜನ ಮೊದಲು ಬಿತ್ತಬೇಕು. ಅದು ದೊಡ್ಡ ಮರ ಆಗಿ ಬೆಳೆದಾಗ ತಾಯಿ ಅನ್ನೋ ಕಲ್ಪನೆನೇ ಇಲ್ದಿರೋ ಈ ಹೆಣ್ಮಕ್ಳಿಗೆ ಅಯ್ಯೋ ನಮ್ಮ ತಾಯಿನೂ ಇದೇ ಥರ ಇರ್ಬೋದಿತ್ತಲ್ಲ ಅಂತ ಅನ್ಕೊಳ್ತಿರೋ ಟೈಮಲ್ಲಿ ಇವರೇ ನಿಮ್ಮ ತಾಯಿ ಅಂತ ಹೇಳಿದ್ರೆ ಹೇಗಿರುತ್ತೆ? ಪಾರು, ನೀನು ಈ ಸಮಾಜಕ್ಕೆ ಮಾತ್ರ ಡಾಕ್ಟರ್ ಅಲ್ಲವ್ವ, ನಮ್ಮನೆ ಸಂಸಾರಕ್ಕೂ ನೀನೇ ಡಾಕ್ಟ್ರು. ಬಾರವ್ವ, ನೀನು ಅನ್ಕೊಂಡಂಗೆ ಆಗಲಿ. ಒಟ್ಟಿನಲ್ಲಿ ನಮ್ಮತ್ತೆ ಖುಷಿಯಾಗಿರ್ಬೇಕು ಅಷ್ಟೇ ಅಂಕಲ್. ಯಾರು ಪಾರೋದು? ನೀನ್ ಯಾವಾಗ ಬಂದೆ ಮಾವ? ನೀನು ಅತ್ತೆ ಅತ್ತೆ ಅಂತ ಮಾತಾಡ್ತಿದ್ದಲ್ಲ, ಅವಾಗ್ಲೇ ಬಂದೆ. ಆದ್ರೆ ಅದು ವಿಷಯ ಅಲ್ಲ. ಈಗ ನೀನು ಅತ್ತೆ ಅತ್ತೆ ಅಂತ ಯಾರ ತಾವ ಮಾತಾಡ್ತಿದ್ದೆ ಹೇಳು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ